ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜು ಯೂಟ್ಯೂಬ್ ಚಾನಲ್. ಸೊ ಸೆಷನ್ 2 15 minutes 25 MCQs multiple choice questions. Okay, paper 1. Let's start with the first question. Okay, first one. Which of the following are the major and mandatory steps involving in scientific research method? Scientific research method ಅಲ್ಲಿ ಯಾವುದು mandatory and major steps ಇನ್ವಾಲ್ವ್ ಆಗಿರುತ್ತೆ ಅಂತ ಕ್ವಶನ್. ಓಕೆ, ಡೇಟಾ ಕಲೆಕ್ಷನ್, ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಟೆಸ್ಟಿಂಗ್, ರಿಪೋರ್ಟ್ ರೈಟಿಂಗ್. ಆನ್ಸರ್ಸು ಎ ಬಿನ ಅಥವಾ ಬಿ ಸಿ ಆರ್ ಆಲ್ ದ ಎಬೋ. ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ದ ಎಬೋ. ಆಲ್ ಸ್ಟೆಪ್ಸ್, ಈ 4 ಸ್ಟೆಪ್ಸ್ ಏನಿದೆ ಆ ಸ್ಟೆಪ್ಸ್ ಫುಲ್ಲು ಇನ್ವಾಲ್ವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Motivation research is regarded as a part of which of this research system? ಯಾವ ರಿಸರ್ಚ್ ಸಿಸ್ಟಮಲ್ಲಿ ಬಂದಿರುತ್ತೆ ಅಂತ. ಫಂಡಮೆಂಟಲ್ ರಿಸರ್ಚ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಆನ್ಸರ್ ಈಸ್ ಕ್ವಾಲಿಟೇಟಿವ್ ರಿಸರ್ಚ್. ಓಕೆ, ನೆಕ್ಸ್ಟ್ ಕ್ವಶನ್. Which of the following evaluation strategy assesses the learning progress to provide continuous feedback to the students during instruction? ಯಾವುದರಲ್ಲಿ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನಲ್ಲಿ ಇರುತ್ತೆ ಅಂತ, ಯಾವ ಇವ್ಯಾಲ್ಯೂಯೇಷನಲ್ಲಿ? ಒಂದು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್, ಫಾರ್ಮೇಟಿವ್, ಸಮೇಟಿವ್ ಆ್ಯಂಡ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್. ದ ಕರೆಕ್ಟ್ ಆನ್ಸರ್ ಈಸ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಓಕೆ, next question. Which of the following is a type of interdisciplinary research where we use cross-disciplinary methods and one discipline is constantly depending upon the method of another discipline? ನೋಡಿ ಇನ್ನೊಂದ್ಸಲ ಕ್ವಶನ್ನು. Which of the following is a type of interdisciplinary research where we use cross-disciplinary method? ಇಂಟರ್ಡಿಸಿಪ್ಲಿನರಿ ರಿಸರ್ಚಲ್ಲಿ ಕ್ರಾಸ್ ಡಿಸಿಪ್ಲಿನರಿ ಮೆಥಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಡಿಸಿಪ್ಲಿನ್ ಈಸ್ ಕಾನ್ಸ್ಟೆಂಟ್ಲಿ ಡಿಪೆಂಡಿಂಗ್ ಅಪಾನ್ ದ ಮೆಥಡ್ ಆಫ್ ಅನದರ್ ಡಿಸಿಪ್ಲಿನ್. ಒಂದು ಮಾತ್ರ ಇನ್ನೊಂದ್ರ ಮೇಲೆ ಕಂಟಿನ್ಯೂಸ್ ಆಗಿ ಡಿಪೆಂಡ್ ಆಗಿರುತ್ತೆ. ಯಾವುದು? ಆಕ್ಸಿಲರಿನ, ಸ್ಯಾಟಿಸ್ಫೈಯಿಂಗ್, ಅಸರ್ಟಿವ್ ಆ್ಯಂಡ್ ಡಿಪೆಂಡೆಂಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಕ್ಸಿಲರಿ ಮೆಥಡ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್? ಇದರಲ್ಲಿ ಯಾವುದು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಆಗಿದೆ? ರ್ಯಾಂಡಮ್ ಸ್ಯಾಂಪ್ಲಿಂಗ್, ಪರ್ಪಸ್ಸಿವ್, ಸಿಸ್ಟಮ್ಯಾಟಿಕ್, ಸ್ಟ್ರಾಟಿಫೈಡ್. ಕರೆಕ್ಟ್ ಆನ್ಸರ್ ಈಸ್ ಪರ್ಪಸ್ಸಿವ್ ಸ್ಯಾಂಪ್ಲಿಂಗ್ ಈಸ್ ಅ ನಾನ್ ಪ್ರಾಬಬಿಲಿಟಿ. ಉಳಿದೆಲ್ಲ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಈಸ್ ಎ ಮೆಥಡ್ ಆಫ್ ಟೀಚಿಂಗ್ where explanation of a context is given by taking examples and performing activities and experiments. ಪಾಠ ಮಾಡಬೇಕಾದ್ರೆ ಆ್ಯಕ್ಟಿವಿಟೀಸು, ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು ಪಾಠ ಮಾಡೋದಕ್ಕೆ ಏನಂತ ಕರಿತೀವಿ? ಒಂದು ಡೆಮಾನ್ಸ್ಟ್ರೇಷನ್ ಅಥವಾ ಡೆಮಾನ್ಸ್ಟ್ರೇಟಿವ್ ಮೆಥಡ್, ಅಸರ್ಟಿವ್, ಎಕ್ಸ್ಪ್ಲನೇಟರಿ ಮೆಥಡ್ ಅಥವಾ ಮೇಲಿನ ಎಲ್ಲವನ್ನ, ಆಲ್ ದ ಎಬೋ. ದ ಕರೆಕ್ಟ್ ಆನ್ಸರ್ ಈಸ್ ಡೆಮಾನ್ಸ್ಟ್ರೇಟಿವ್ ಮೆಥಡ್. ಓಕೆ, ನೆಕ್ಸ್ಟ್ ಒನ್. When academicians are called to deliver lecture or presentation to an audience on certain topics or set of topics of educational nature, it is called. ಯಾರಾದರೂ ಅಕಾಡೆಮಿಷಿಯನ್ಸ್ನ ಲೆಕ್ಚರ್ ಕೊಡೋಕ್ಕೆ ಅಥವಾ ಪ್ರೆಸೆಂಟೇಷನ್ ಕೊಡೋಕ್ಕೆ ಒಂದು ಸರ್ಟೆನ್ ಟಾಪಿಕ್ ಮೇಲೆ ಕರಿತೀವಲ್ಲ, ಅದಕ್ಕೆ ಏನಂತೀವಿ? ವರ್ಕ್ಶಾಪ, ಟ್ರೈನಿಂಗ್ ಪ್ರೋಗ್ರಾಮು, ಸೆಮಿನಾರ ಅಥವಾ ಕಾನ್ಫರೆನ್ಸ್? ದ ಕರೆಕ್ಟ್ ಆನ್ಸರ್ ಈಸ್ ಸೆಮಿನಾರ್. ನೆಕ್ಸ್ಟ್ ಕ್ವಶನ್. Which of the following model of communication can be also referred to as a convergence model of communication? ಯಾವ ಮಾಡೆಲ್ನ ಕನ್ವರ್ಜೆನ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತಲೂ ಕರಿತೀವಿ? ಒಂದು ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ಇಂಟರಾಕ್ಟಿವ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ಹಾರಿಜಾಂಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆರ್ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಕರೆಕ್ಟ್ ಆನ್ಸರ್ ಈಸ್ ಇಂಟರಾಕ್ಟಿವ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟು. Mode is determined by, here mode is determined by quality of preposition ಅಥವಾ quantity of preposition, both A and B ಅಥವಾ none of the above. The correct answer is mode is always dependent on qualitative as well as quantitative. ಅದಕ್ಕೋಸ್ಕರ A and B ಎರಡು ಕರೆಕ್ಟ್ ಆನ್ಸರ್. ಓಕೆ, 10th ಕ್ವಶನ್. ಸೆಲೆಕ್ಟ್ ದ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲರ್ನರ್. ಇದರಲ್ಲಿ ಯಾವುದು ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲರ್ನರ್?
ಈಸಿಲಿ ಲೂಸ್ ಟ್ರ್ಯಾಕ್ ಆಫ್ ಟೈಮ್, ನೀಡ್ ಫ್ರೀಕ್ವೆಂಟ್ reinforcement from parents and or guiders, creative and innovative thinking ability, understanding peer students, ability to relate oneself with others, mental state are important for learners. ಯಾವುದು ABCDEF ಅಥವಾ BCEF ಅಥವಾ BCEನ ಅಥವಾ A ಆಲ್ ದ ಎಬೋ? ಒಂದ್ಸಲಿ ಕರೆಕ್ಟಾಗಿ ಒಂದ್ಸಲಿ ಕರೆಕ್ಟಾಗಿ ನೋಡ್ಕೊಂಬಿಡಿ ಇನ್ನೊಂದ್ಸಲಿ ಕ್ವಶನ್ನ. ದ ಕರೆಕ್ಟ್ ಆನ್ಸರ್ ಈಸ್ ಇದೆಲ್ಲ ಬಂದುಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಓಕೆ, ಆಲ್ ದ ಎಬೋ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಅಲೋಸ್ ದ ಡಿಸ್ಪ್ಲೇ ಆಫ್ 3D ಇಮೇಜಸ್? ಯಾವುದು 3D ಇಮೇಜಸ್ ಡಿಸ್ಪ್ಲೇ ಮಾಡೋ ಬೆಸ್ಟ್ ಆಪ್ಷನ್ನು ಅಂದರೆ ಯಾವ ಆಪ್ಷನಲ್ಲಿ ಆಗುತ್ತೆ ಅಂತ? VRML, VR, VGA ಅಥವಾ ನನ್ ಆಫ್ ದಿ ಎಬೋನ? ದ ಕರೆಕ್ಟ್ ಆನ್ಸರ್ ಈಸ್ VRML. Okay, the full form of VRML is Virtual Reality Modeling Language. Virtual Reality Modeling Language is the correct option. Okay, next, the physical contact between two or more individuals like handshake is called physical contact. ಇಬ್ಬರು ಮತ್ತು ಇಬ್ಬರಕ್ಕಿಂತ ಜಾಸ್ತಿ ಮಧ್ಯೆ ನಡೆಯಕ್ಕಂಥ ಹ್ಯಾಂಡ್ಶೇಕಿಗೆ ಏನಂತ ಕರಿತೀವಿ ಅಂತ? ಪಾಲಿಸೆಮಿ, ಪ್ರಾಕ್ಸಿಮಿಸಿಸ್, ಕೈನೆಸಿಕ್ಸ್ ಆ್ಯಂಡ್ ಹ್ಯಾಪ್ಟಿಕ್ಸ್. ಕರೆಕ್ಟ್ ಆನ್ಸರ್ ಇಸ್ ಕೈನೆಸಿಕ್ಸ್. ಓಕೆ, ನೆಕ್ಸ್ಟು, ಎ ಕಾಮನ್ ಕಮ್ಯುನಿಕೇಷನ್ ದಟ್ ಅಕರ್ಸ್ ಬಿಟ್ವೀನ್ ಟೂ ಪರ್ಸನ್ ಟು ಹೆಲ್ಪ್ ಸ್ಟಾರ್ಟ್ ಆ್ಯಂಡ್ ಮೇಂಟೈನ್ ಎ ರಿಲೇಷನ್ಶಿಪ್ among them is referred to as communication. Select the best suited answer for the given option. ನೋಡಿ, ಒಬ್ಬ ಕಮ್ಯುನಿಕೇಷನ್ ಏರ್ಪಟ್ಟಾಗ ಅವರಿಬ್ಬರ ಮಧ್ಯೆ ನಡೀತಕ್ಕಂಥ ಹೆಲ್ಪ್ ಇರ್ಬೋದು, ಸ್ಟಾರ್ಟ್ ಮಾಡೋ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದಕ್ಕೆ ಒಂದು ಕಮ್ಯುನಿಕೇಷನ್ ನಡೀತಲ್ಲ ಅದಕ್ಕೆ ಏನಂತ ಕರಿತೀವಿ? ಒಂದು ಆರ್ಗನೈಸೇಷನಲ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಅಥವಾ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಕರೆಕ್ಟ್ ಆನ್ಸರ್ ಈಸ್ ಇಂಟರ್ಪರ್ಸನಲ್ ಅಂದರೆ ಇಬ್ಬಿಬ್ಬರು ಬೇರೆ ಮಧ್ಯೆ ನಡೆಯತಕ್ಕಂಥ ಕಮ್ಯುನಿಕೇಷನ್. ಓಕೆ, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ನೆಕ್ಸ್ಟ್, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋಯಿಂಗ್ ಸೀರೀಸ್. ಈ ಸೀರೀಸ್ ನೋಡ್ಕೊಂಡಿರಿ, ಪ್ಲೀಸ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ಸ್. ಓಕೆ, ಐ ವಿಲ್ ಟೇಕ್ ದ ಒನ್ ಸೆಷನ್ ಆನ್ ದಿಸ್. ದ ಕರೆಕ್ಟ್ ಆನ್ಸರ್ ಹಿಯರ್ ಕಮ್ಸ್ ಟು 172. ಇನ್ ಫ್ಯೂಚರ್ ಸೆಷನಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ಬ್ರಾಡ್ಕಾಸ್ಟಿಂಗ್, if a program is sorted or recorded in a storage device, it is called as which of the following terminology related to the communication? ಅಂದರೆ ಬ್ರಾಡ್ಕಾಸ್ಟಿಂಗ್ ಟೈಮಲ್ಲಿ ಸ್ಟೋರೇಜ್ ಮತ್ತು ರೆಕಾರ್ಡ್ ಮಾಡಿರ್ತಕ್ಕಂಥ ಸ್ಟೋರೇಜ್ ಡಿವೈಸ್ ಮಾಡ್ತಕ್ಕಂಥ ಏನು ಪ್ರೋಗ್ರಾಮ್ನ ಅದನ್ನು ಟರ್ಮಿನಾಲಜಿ ಕಮ್ಯುನಿಕೇಷನಲ್ಲಿ ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಒಂದು ಟೈಮ್ ಶಿಫ್ಟಾ, ಟೈಮ್ ಕವರೇಜಾ, ಟೈಮ್ ಡ್ರಿಫ್ಟಿಂಗಾ ಅಥವಾ ಮೇಲಿನ ಸಂಬಂಧಪಟ್ಟಿದ್ದ ಎಲ್ಲೋ ಅಂತ? ಕರೆಕ್ಟ್ ಆನ್ಸರ್ ಈಸ್ ಟೈಮ್ ಶಿಫ್ಟ್. Okay, next, the comparison that deals with the relation between two things, the name and things denoted by the name is referred as ಏನಂತ ಕರೀತಾರೆ? The comparison that deals with the relationship between the two things, okay, a name and things denoted by a name is referred as ಅನುಮಾನ, ಉಪಮಾನ, ಶಬ್ದ ಅಥವಾ ಅರ್ಥಪತ್ತಿ. NTL ಬರುತ್ತೆ ಕ್ವಶನ್ನು. The correct answer is ಉಪಮಾನ. Okay, next question, if you get a new knowledge, it would be simply considered as a method of logics. ಹೊಸ ನಾಲೆಡ್ಜ್ ನಿಮಗೆ ಗೊತ್ತಾದಾಗ ಅದು ಸಿಂಪ್ಲಿ ಅಂತ ಕರಿತೀವಿ ಲಾಜಿಕ್ಸಲ್ಲಿ? ಡಿಡಕ್ಟಿವಾ, ಇಂಡಕ್ಟಿವಾ, ಇಂಟೆನ್ಷನಲ್ಲ ಅಥವಾ ನನ್ ಆಫ್ ದ ಎಬೋ? ದ ಕರೆಕ್ಟ್ ಆನ್ಸರ್ ಈಸ್ ಡಿಡಕ್ಟಿವ್ ಅಪ್ರೋಚ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಮಾಸ್ ಮೀಡಿಯಾ ಮೋಡ್ ಆಫ್ ಕಮ್ಯುನಿಕೇಷನ್? ಇದರಲ್ಲಿ ಮಾಸ್ ಮೀಡಿಯಾ ಮೋಡ್ ಕಮ್ಯುನಿಕೇಷನ್ ಯಾವುದಲ್ಲ? ರೇಡಿಯೋ, ಟೆಲಿವಿಷನ್, ನ್ಯೂಸ್ ಪೇಪರ್ ಅಥವಾ ಮೇಲಿನದು ಯಾವುದಕ್ಕೂ ಅಲ್ಲ ಆನ್ಸರ್. ದ ಕರೆಕ್ಟ್ ಆನ್ಸರ್ ಈಸ್ ನನ್ ಆಫ್ ದಿ ಎಬೋ, ಬಿಕಾಸ್ ಆಲ್ ಆರ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್. ನ್ಯೂಸ್ ಪೇಪರ್ ಇರ್ಬೋದು, ಟೆಲಿವಿಷನ್ ಅಥವಾ ರೇಡಿಯೋದಲ್ಲಿ ಬಿತ್ತರಾಗತಕ್ಕಂಥ ಏನಾದರೂ ಪ್ರೋಗ್ರಾಮ್ಸ್ ಇರ್ಬೋದು, ಎಲ್ಲ ಬಂದುಬಿಟ್ಟು ಮಾಸ್ ಮೀಡಿಯಾ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟ್, ಡ್ಯಾಶ್ ಈಸ್ ಎ ನೆಸಸರಿ ಆ್ಯಂಡ್ ಮಾಡರೇಟರಿ ಕಾಂಪೊನೆಂಟ್ ಆಫ್ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಗಿವನ್ ಬಿಲೋ ಆಪ್ಷನ್ಸ್. ನೋಡಿ, ಯಾವುದು ನೆಸಸರಿ ಆ್ಯಂಡ್ ಮಾಡರೇಟರಿ ಕಾಂಪೊನೆಂಟ್ ಆಫ್ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಕೇಳ್ತಿದ್ದಾರೆ. ಲರ್ನಿಂಗ್ ಫ್ರಮ್ ಟೆಕ್ಸ್ಟ್ ಬುಕ್ಸಾ ಅಥವಾ ಲರ್ನಿಂಗ್ ಫ್ರಮ್ ದ ಟೀಚರ್ ಆರ್ ಇನ್ಸ್ಟ್ರಕ್ಟರ್ ಅಥವಾ ಲರ್ನಿಂಗ್ ಫ್ರಮ್ ಕ್ರಿಯೇಟಿವ್ ಥಿಂಕಿಂಗ್ ಅಥವಾ ಲರ್ನಿಂಗ್ ಥ್ರೂ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಆರ್ ಎನಿ ರಿಸೋರ್ಸಸ್? ಯಾವುದು ಕನ್ವೆನ್ಷನಲ್ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋದು ಯಾವುದು ಅಂತ ಕೇಳ್ತಾ ಇರೋದು.
ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಲರ್ನಿಂಗ್ ಫ್ರಮ್ ದ ಟೀಚರ್ ಆ್ಯಂಡ್ ಇನ್ಸ್ಟ್ರಕ್ಟರ್. ಓಕೆ, ನೆಕ್ಸ್ಟು OGG ಆಗಿಂಗ್ ಅಂತ ಬರ್ತಿದ್ದು. OGG ಫೈಲ್ ಫಾರ್ಮೆಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಟೋರಿಂಗ್ ವಿಚ್ ಆಫ್ ದಿಸ್ ಫೈಲ್ ಟೈಪ್ಸ್. ಯಾವ ಫೈಲ್ ಟೈಪ್ಸ್ನ ಸ್ಟೋರ್ ಮಾಡೋಕ್ಕೆ OGG ಫೈಲ್ ಫಾರ್ಮೆಟ್ನ ಯೂಸ್ ಮಾಡ್ತೀವಿ? ಆಡಿಯೋ, ವಿಡಿಯೋ, ಟೆಕ್ಸ್ಟ್ ಅಥವಾ ಆಲ್ ದಿ ಅಬೋ. ದ ಕರೆಕ್ಟ್ ಆನ್ಸರ್ ಈಸ್ ಮೇಲಿಗೆ ಸಂಬಂಧಪಟ್ಟ ಎಲ್ಲದನ್ನೂ ನಾವು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟೆಕ್ಸ್ಟ್ ಇರ್ಬೋದು, ವಿಡಿಯೋ ಇರ್ಬೋದು ಅಥವಾ ಆಡಿಯೋ ಇರ್ಬೋದು. ಓಕೆ, ನೆಕ್ಸ್ಟು ಅಮೃತ್ ಎಕ್ಸ್ಪ್ಯಾಂಡ್ ಅಮೃತ್. ಇವಾಗೆಲ್ಲ ಕೆಲವು ಸಿಟೀಸ್ ಅಮೃತ್ ಸಿಟಿ ಅಂತ ಮಾಡಿದಾರಲ್ಲ, ಅದು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಯಾವುದು ಆನ್ಸರು? ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಟ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್, ಆಜೀವನ್ ಮಿಷನ್ ಫಾರ್ ರಿಜ್ಯುವಿನೇಟ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಅಮನ್ ಮಿಷನ್ ಫಾರ್ ರಿಜ್ಯುವಿನೇಟ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್. ನೋಡಿ, ರಿಜ್ಯುವಿನೇಟ್ ಕೊಟ್ಟಿದೆ, ಇಲ್ಲಿ ರಿಜ್ಯುವಿನೇಷನ್ ಇದೆ, ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ದ ಕರೆಕ್ಟ್ ಆನ್ಸರ್ ಇಸ್ ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ ಕ್ವಶನ್. Dash is the set of rules regarding the interaction between a program sending email and a program receiving email. ಯಾವುದು ಪ್ರೋಗ್ರಾಮ್ ಸೆಂಡಿಂಗ್ ಇಮೇಲು ಮತ್ತು ಪ್ರೋಗ್ರಾಮ್ ರಿಸೀವಿಂಗ್ ಇಮೇಲಲ್ಲಿ ಸೆಟ್ ಆಫ್ ರೂಲ್ಸ್ ಇರುತ್ತೆ, ಯಾವುದನ್ನ ಕರೀತಾರೆ ಅಂತ? IMAP ಇರ್ಬೋದು, POP, SMTP ಅಥವಾ ನನ್ ಆಫ್ ದಿ ಎಬೋವ್. ದ ಕರೆಕ್ಟ್ ಆನ್ಸರ್ ಈಸ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ನೆಕ್ಸ್ಟ್ ಕ್ವಶನ್. Which of the following was the summit or protocol for the global issues taking place in developing world related and climate factors ಗೆ ಸಂಬಂಧಪಟ್ಟಂಗೆ ಯಾವ ಪ್ರೋಟೋಕಾಲ್ ಅಥವಾ ಸಮ್ಮಿಟ್ಟು ಗ್ಲೋಬಲ್ ಇಶ್ಯೂಸ್ ಮಾತಾಡೋದಕ್ಕೆ ಇದೆ ಅಂತ ಕ್ವಶನ್ನು. ಒಂದು ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಥಿಯರಿ, ಕ್ಯೋಟೋ ಪ್ರೋಟೋಕಾಲ್ ಸಬ್ಮಿಷನ್, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ನನ್ ಆಫ್ ದಿ ಅಬೋವ್. ದ ಕರೆಕ್ಟ್ ಆನ್ಸರ್ ಈಸ್ World Sustainable Development Summit Theory. Okay, next question. Dash is a statutory body which was set up under Act 1956. 1956 ಆ್ಯಕ್ಟ್ ಪ್ರಕಾರ ಯಾವುದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಮಾಡಿದ್ದಾರೆ? ಒಂದು NCERTನ, UGCನ, NUEPAನ ಅಥವಾ ನನ್ ಆಫ್ ದಿ ಎಬೋವ್. ದ ಕರೆಕ್ಟ್ ಆನ್ಸರ್ ಈಸ್ UGC was a statutory body which was set up under Act 1956. Okay, next question. Dash refers to the email messages that fails to reach their intended destination. ನೀವು ಯಾರಾದರೂ ಇಮೇಲ್ ಮೆಸೇಜ್ ಕಳಿಸಿದರೆ ಅದು ಫೇಲ್ಯೂರ್ ಆಗುತ್ತಲ್ಲ, ಅದನ್ನು ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಭಾಷೆಯಲ್ಲಿ ಟೆಕ್ನಾಲಜಿಕಲಲ್ಲಿ ಏನಂತ ಕರೀತಾರೆ? ಇಮೇಲ್ ಫೇಲ್ಯೂರಾ, ಇಮೇಲ್ ಸ್ಪ್ಯಾಮಿಂಗಾ, ಇಮೇಲ್ ಎರರಾ ಅಥವಾ ಇಮೇಲ್ ಬೌನ್ಸ್? ದ ಕರೆಕ್ಟ್ ಆನ್ಸರ್ ಈಸ್ ಇಮೇಲ್ ಬೌನ್ಸ್. ಅಂದರೆ ನೀವು ರಾಂಗ್ ಅಡ್ರೆಸ್ ಕೊಟ್ಟು ಮೇಲ್ ಕಳಿಸಿದರೆ ನಿಮಗೆ ಇಮೇಲ್ ಬೌನ್ಸ್ ಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರ, ಅದನ್ನು ಇಮೇಲ್ ಬೌನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಒಂದು, ಎಕ್ಸ್ಪೋಜರ್ ಟು ಏರ್ ಪೊಲ್ಯೂಷನ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಲಂಗ್ ಕ್ಯಾನ್ಸರ್. ಓಕೆ, ಏರ್ ಪೊಲ್ಯೂಷನ್ಗೆ ಎಕ್ಸ್ಪೋಜ್ ಆದರೆ ಮನುಷ್ಯನಿಗೆ ಲಂಗ್ಸ್ ಕ್ಯಾನ್ಸರ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು, ಇಂಡೋರ್ ಏರ್ ಪೊಲ್ಯೂಷನ್ ಎನ್ಹಾನ್ಸಸ್ ದ ಚಾನ್ಸಸ್ ಆಫ್ ಕ್ಯಾನ್ಸರ್. ಅಥವಾ ಮನೆಯಲ್ಲಿ ಒಲೆ ಉರಿ ಸುತ್ತು ಮತ್ತು ಸಿಮೆಣ್ಣೆದ್ದು ಏನು ಸ್ಟವ್ ಹಚ್ತಿದ್ರಲ್ಲ, ಇಂಡೋರ್ ಏರ್ ಪೊಲ್ಯೂಷನ್ ಅಥವಾ ಇನ್ನೂ ಹಲವಾರು ರೀತಿ ಇಂಡೋರ್ ಏರ್ ಪೊಲ್ಯೂಷನ್ನು ಕ್ಯಾನ್ಸರ್ ಆಗೋ ಚಾನ್ಸಸ್ನ ರಿಸ್ಕ್ ಜಾಸ್ತಿ ಮಾಡುತ್ತಾ? ಇವೆರಡು ಸ್ಟೇಟ್ಮೆಂಟ್ಸು. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ? ಓನ್ಲಿ ಒನ್ ಕರೆಕ್ಟಾ ಅಥವಾ ಬೋತ್ 1 and 2 ಎರಡು ಕರೆಕ್ಟ್ ಇದೆಯಾ ಅಥವಾ ಎರಡು ಮಾತ್ರ ಕರೆಕ್ಟಾ ಅಥವಾ ಎರಡು ತಪ್ಪಿದೆಯಾ? ದ ಕರೆಕ್ಟ್ ಆನ್ಸರ್ ಈಸ್ ಹೌದು, ಎರಡರಿಂದಕ್ಕೂ ಎಕ್ಸ್ಪೋಸ್ ಆದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಕರೆಕ್ಟ್ ಆನ್ಸರ್ ಈಸ್ ಬೋತ್ 1 and 2. ಸೊ ಇಲ್ಲಿ ಸೆಷನ್ 2 ಏನು 15 MCQs 15 minutes 25 MCQs ಸೆಷನ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ಸೆಷನ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ನೆಕ್ಸ್ಟ್ ಸೆಷನ್ ಮೂಲಕ ಮತ್ತೆ ಇನ್ನೊಂದು 25 ಕ್ವಶನ್ಸ್ ತೊಗೊಂಡು ರಿಲೇಟೆಡ್ ಪೇಪರ್ 1 ಓನ್ಲಿ ಓಕೆ ತೊಗೊಂಡು ಐ ವಿಲ್ ಕಮ್ ವಿತ್ ಯು ಅಗೇನ್ ಓಕೆ ಇನ್ ದಿ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ಸ್ ಅಂತ ಅಂದ್ಕೊಂಡು ಐ ವಿಲ್ ಸೈನಿಂಗ್ ಆಫ್ ದಿಸ್ ಸೆಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.